ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ. ಯಾವಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆಯೋ ಆವಾಗ ಪ್ರತಿ ಸಲ ದೇಶ ವಿರೋಧಿ ಚಟುವಟಿಕೆಗಳಿಗೆ ಅದು ಧ್ವಜ ಹಾರಿಸುವುದಾಗಿರ್ಬೋದು ಅಥವಾ ಪಾಕಿಸ್ತಾನ ಜಿಂದಾಬಾದ್ ಹೇಳುವುದಾಗಿರ್ಬೋದು, ಈ ರೀತಿಯ ದೇಶದ ಬಗ್ಗೆ ಅನೇಕ ಧ್ವಜವನ್ನು ಸುಟ್ಟಾಗಿರುವುದಾಗಿರ್ಬೋದು, ಇದಕ್ಕೆಲ್ಲ ಬೆಂಬಲ ಕೊಟ್ಟ ಪರಿಣಾಮ ಇವತ್ತು ಅವರು ನಮ್ಮ ವಿಧಾನಸೌಧದ ಒಳಗಡೆ ಬಂದು ದೇಶ ವಿರೋಧಿ ಘೋಷಣೆಯನ್ನು ಕೂಗಿದ್ದಾರೆ. ನಾವು ಹೇಳೋದು ಇಷ್ಟೇ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಬಹುಶಃ ಈ ವಿಷಯಕ್ಕೆ ಇದೊಂದು ಕಾಲ್ಪನಿಕ ಎನ್ನುವ ಚಿತ್ರಣವನ್ನು ಕಟ್ಟಿ ಅವರಿಗೆ ಇವತ್ತು ಕೈ ಎನ್ನುವುದು ದೇಶದ್ರೋಹಿಗಳಿಗೆ ಅಭಯ ಕೊಡಲಿಕ್ಕೆ ಎತ್ತಿದಂಥ ಕೈ ಅಂತ ಅನಿಸುತ್ತೆ. ಆ ಕೈಯ ನಿಜವಾದ ಸ್ವರೂಪ ಇವತ್ತು ಜನರಿಗೆ ಅರ್ಥ ಆಗಿದೆ. ನಾವು ಇದಕ್ಕೆ ನ್ಯಾಯ ಕೊಡಬೇಕು, ದೇಶದ್ರೋಹಿಗಳನ್ನು ಬಂಧಿಸಿ ಶಿಕ್ಷೆ ಕೊಡಬೇಕೆನ್ನುವ ಕಾರಣಕ್ಕೆ ಮಾಧ್ಯಮಗಳಲ್ಲಿ ಇದನ್ನು ತಿರ್ಸಲಾಗಿದೆ. ಆ ಥರ ಘೋಷಣೆಯನ್ನು ಕೂಗೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಕಾಂಗ್ರೆಸ್ನ ತಲೆನೇ ತಿರುಚಿ ಹೋಗಿದೆ. ಅವರು ಕೇವಲ ಈ ರಾಜ್ಯದಲ್ಲಿರುವಂಥವರು, ಈ ರಾಜ್ಯದ ಸಂಪತ್ತು ಬಡವರಿಗೆ ಸೇರಬೇಕಾಗಿರುವುದು ಎನ್ನುವುದು ಮೋದಿಯ ಕಲ್ಪನೆ. ಈ ದೇಶದ ಸಂಪತ್ತು, ಈ ರಾಜ್ಯದ ಸಂಪತ್ತು ಅಲ್ಪಸಂಖ್ಯಾತರಿಗೆ ಮೊದಲು ಸೀಮಿತ ಹೇಳುವುದು ಅವರ ಕಲ್ಪನೆ. ಆದ್ದರಿಂದ ಇದೊಂದು ತುಷ್ಟೀಕರಣದ ಪರಮಾವಧಿಗೆ ಇವತ್ತು ಕಾಂಗ್ರೆಸ್ ತಲುಪಿದೆ.